ಏನಿದೆ ನಾನು ತಿಳ್ಕೊಂಡು ಹಾಗೆ ಜಗತ್ತಿನ ನಾನಾ ಭಾಗಗಳ ಜನ ಇವತ್ತನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅದನ್ನು ನಮಗೆ ನೀವು ಕಲಿಸ್ಕೊಟ್ಟು ನಮ್ಮದೊಂದು ಬೇರೆ ಒಂದು ಇದಕ್ಕೆ ಮಜಲಿಗೆ ಒಯ್ತಾ ಇದ್ದೀರಿ. ಹಾಗಾಗಿ ಇಲ್ಲೆಲ್ಲ ಪ್ರಸಾದ್ ಮತ್ತು ಹಾಗೂ ನಿಮ್ಮೆಲ್ಲ ತಂಡದವರಿಗೆ ನಮ್ಮ ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ವಿಜಯವಾಣಿ ಸ್ಟಾಫ್. ಈ 3 ದಿನಗಳ ಸುದರ್ಶನ್ ಕ್ರಿಯೆ ಅಂತ ಹೇಳಿದಾಗ ನನಗೊಂದು ಕುತೂಹಲ ಇತ್ತು, ಯಾಕೆಂದರೆ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ನಾನು ತುಂಬ ಕೇಳಿ. ಬಟ್ ನಾನು ಈ 3 ದಿನದಲ್ಲಿ ನನಗೇನು ಅನಿಸ್ತಂದರೆ, ಏನೋ ಒಂದು ಆ ಟೆನ್ಷನ್ ನಮ್ಮ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಒತ್ತಡದ ಹೊರೆ ಇತ್ತು. ಬಟ್ ಈಗ ಹೋಗ್ಬೇಕಾದ್ರೆ ನಂಗೆ ಪೂರ್ತಿ ಹೊರೆ ಎಲ್ಲ ಸಡಿಲ ಆಗಿದೆ ಅನ್ನೋದು ಒಂದು ಫೀಲ್ ಆಗ್ತಿದೆ. ಆಮೇಲೆ ಬಹುಶಃ ಒಂದು ಜಿಮ್ ಅಂತೆಲ್ಲ ಹೋದಾಗ ರಿಸಲ್ಟ್ ಬರೋಕ್ಕೆ ಒಂದು 6 ತಿಂಗಳಾಗುತ್ತೆ. ಇಲ್ಲಿ ನಂಗೆ 3 ದಿನದಲ್ಲಿ ಆಲ್ಮೋಸ್ಟ್ ಒಂದು ನನಗೆ ಅನಿಸಿದ ಒಂದು 80% ರಿಸಲ್ಟ್ ಬಂದಿದೆ ಅಂತ. ಇದೊಂದು ಕೆಲವೊಂದು ಏನಂದರೆ ನಮ್ಮ ದೇಹದಲ್ಲಾಗೋ ಬದಲಾವಣೆಗಳನ್ನು ಹೇಳೋದಕ್ಕಿಂತ ಬಾಯಿದೆ ಅನುಭವಿಸ್ಬೇಕು. ಸೊ ನೀವು ಬಂದು ಇದನ್ನು ಪ್ರಾಕ್ಟೀಸ್ ಮಾಡಿ ಒಂದು ಅನುಭವ ನೀವು ತಗೊಳ್ಳಿ, ಖಂಡಿತ ಇದು ಯೂಸ್ ಆಗುತ್ತೆ. ಒಂದು ಆರ್ಟ್ ಆಫ್ ಲಿವಿಂಗ್ನ ಏನಿದೆ ಇದು ಸುದರ್ಶನ ಕ್ರಿಯೆ ನಮ್ಮ ಪಾರ್ಟ್ ಆಫ್ ಲಿವಿಂಗ್ ಆಗಲಿ ಎಂಬುದು ಒಂದು ಉದ್ದೇಶ. ಶುಭವಾಗಲಿ. ಒಂದು ಪಾಸಿಟಿವ್ ಫೀಲಿಂಗ್, ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ನಾವು ಮಾನಸಿಕವಾಗಿ ದೈಹಿಕವಾಗಿ ತುಂಬ ಪಾಸಿಟಿವ್ ಒಂದು ಬೆಳವಣಿಗೆಗಳನ್ನ ಕಾಣ್ತಾ ಇದ್ದೀವಿ. 3 ದಿನದಿಂದ ಚೆನ್ನಾಗಿ ನಿದ್ದೆ ಆಗ್ತಿದೆ ನೈಟ್ ಟೈಮ್, ಮತ್ತು ಒಂದು ಹಗುರ ಅನ್ನಿಸ್ತಾ ಇದೆ ದೈಹಿಕವಾಗಿ ಮಾನಸಿಕವಾಗಿ. ಏನೋ ತಲೆಯಲ್ಲಿ ವರ್ಕ್ ಪ್ರೆಷರ್, ಕೆಲಸ, ಈ ಒತ್ತಡಗಳು ಕೇವಲ 2 ತಾಸು ಈ ಕೋರ್ಸ್ನಲ್ಲಿ ನಾವು ಪಾಲ್ಗೊಂಡಿದ್ದು 24 ತಾಸುಗಳ ಕಾಲ ಒಂದು ಒಳ್ಳೆ ಬದಲಾವಣೆ ಬಂತು. ಯಾಕಪ್ಪ ಈ ಹಿಂದೆ ನಾನು ಈ ಕೋರ್ಸ್ ಮಾಡಲಿಲ್ಲ ಅನ್ನೋ ಒಂದು ಯೋಚನೆ ಕೂಡ ಉಂಟು ಮಾಡಿತ್ತು. ಆದರೆ ಇನ್ನು ಮುಂದೆ ಈಗ ಏನು ಇಲ್ಲಿ ಕಲ್ತಿದ್ದೀವಿ ಇದನ್ನು ಲೈಫ್ ಪೂರ್ತಿ ಇದನ್ನು ಅಳವಡಿಸ್ಕೊಂಡು ಡೈಲಿ 25ರಿಂದ 30 ನಿಮಿಷ ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಕಂಟಿನ್ಯೂ ಮಾಡೋಣ ಅನ್ನೋದು ಮನಸ್ಸಿಗೆ ಬಂದಿದೆ. ಕಂಟಿನ್ಯೂ ಮಾಡ್ತೀನಿ. ಮೊದಲನೇ ದಿನ ತುಂಬ ಚೆನ್ನಾಗಿತ್ತು, 2ನೇ ದಿನ ತುಂಬ ಚೆನ್ನಾಗಾಯಿತು, ಮತ್ತು ಇವತ್ತು ಇನ್ನೂ ಅದ್ಭುತವಾಗಾಯಿತು. ಹಸಿವು ಜಾಸ್ತಿ ಆಗ್ತಿದೆ ಇದರಿಂದ. ಆಮೇಲೆ ಬಾಡಿ ಒಂಥರ ಹಗುರವಾಗಿರುತ್ತೆ. ಏನೋ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಮುಂಚೆ ಸುಮ್ಮನೆ ನಡ್ಕೊಂಡು ಹೋಗೋ ನಿಧಾನಕ್ಕೆ ಈಗ ಒಂಥರ ಇನ್ನೂ ಸ್ಪೀಡಾಗಿ ಹೋಗೋಣ ಅನಿಸುತ್ತೆ. ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಬದುಕಬೇಕು, ನಮ್ಮ ಸಮಚಿತ್ತದಿಂದ ಭಾವನೆಯಿಂದ ಯಾವ ರೀತಿ ಇರಬೇಕು, ಮತ್ತು ನಮ್ಮ ಕುಟುಂಬ ನಿರ್ವಹಣೆ ಮತ್ತು ನಮ್ಮ ಸಾಮಾಜಿಕವಾಗಿ ಯಾವ ರೀತಿ ಇರಬೇಕು, ಪ್ರಸಾದ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ.